ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಒಬ್ಬ ಸಂತರು ಹೇಳ್ತಾರೆ, ನಾವು ನಮಗೆ ಸಿಕ್ಕಿರೋದ್ರಲ್ಲಿ ನಮ್ಗಿರೋದ್ರಲ್ಲಿ ಯಾಕೆ ಖುಷಿಯಾಗಿರಲ್ಲ ನಾವು ಅಂತ. ನಮಗೆ ಭಗವಂತ ಏನೋ ಕೊಟ್ಟಿರ್ತಾನೆ, ಅದರಲ್ಲಿ ಯಾಕೆ ಖುಷಿ ಇರಲ್ಲ ಅಂತ ಒಂದು ಕಥೆ ಹೇಳ್ತಾರೆ. ಏನಂತಂದರೆ, ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಹೊಲನ ಉಳ್ತಾ ಇರ್ತಾನಂತೆ, ಉಳುಮೆ ಮಾಡ್ತಿರ್ತಾನಂತೆ. ನೇಗಿಲು ಹೊಡಿಬೇಕಾದ್ರೆ ಅವನಿಗೆ ಒಂದು ಸಪ್ಲ ಆಗುತ್ತಂತೆ, ಸೌಂಡ್ ಅಂದರೆ ನನಗೆ ತಟ್ಟೆ ಟಂಗ್ ಅಂತ ಸೌಂಡ್ ಆಗುತ್ತಂತೆ. ಅವಾಗ ಅವನು ಅದೇನಂತ ಮಣ್ಣು ವರ್ಷ ನೋಡಿದಾಗ ಒಂದು ಬಂಗಾರದ ಮೂರ್ತಿ ಇರ್ತಂತೆ. ಯಾರು ಅಂದರೆ ಭಗವಾನ್ ಬುದ್ಧಂದು. ಅವನಿಗೆ ಇಲ್ಲೆಲ್ಲ ಖುಷಿ ಆಗ್ಬಿಡ್ತಂತೆ. ಈ ಒಂದು ಕ್ಷಣ ಏನು ಎಲ್ಲನೂ ಮರೆತುಬಿಟ್ಟು ಅಷ್ಟು ಖುಷಿಯಿಂದ ಕುಣಿದಾಡದಂತೆ. ಕುಣಿದಾಡಿ ತೊಗೊಂಡೋಗಿ ನೀರಲ್ಲಿ ತೊಳೆದು ನೋಡಿದ್ಮೇಲೆ ತುಂಬ ಅವನಿಗೆ ಬೇಜಾರಾಯ್ತಂತೆ. ಹೋಗ್ಬಿಟ್ಟು ಹಾಗೆ ಮನೇಲಿ ಇಟ್ಟಂತೆ, ಹೆಂಡತಿಗೆಲ್ಲ ಹೇಳಿದಂತೆ. ಹೇಳಿ ಅವನೊಬ್ಬನೇ ಚಿಂತೆ ಮಾಡ್ತಾ ಮೇಲೆ ಕೂತ್ಕೊಂಡಂತೆ. ಅವಾಗ ಬಂಗಾರ ಚಿನ್ನದ ಮೂರ್ತಿ ಒಂದಿಷ್ಟು ದೊಡ್ಡದು ಸಿಕ್ಕಿದೆ, ಬೋಧಂದು ಎಷ್ಟು ಪುಣ್ಯವಂತ ಅಂತ ಸುತ್ತಮುತ್ತ ಹಳ್ಳಿಯವರು ಆಮೇಲೆ ಊರು ಜನದು ಎಲ್ಲರೂ ಬರೋಕ್ಕೆ ಸುಂದರಂತ ಅವನಿಗೆ. ಅವಾಗ ಎಲ್ಲರೂ ಬರೋರಂತೆ, ಅವನಿಗೆ ಹೊಗಳೋರಂತೆ, ಏನು ಅಂತ ಅಂತಂದವರಂತೆ. ಆದರೂ ಅವನು ಒಂಥರ ಮುಗ್ಧತೆಯಿಂದ ಅಂದರೆ ಬೇಜಾರಿಂದ ತುಂಬ ಮಾನಸಿಕವಾಗಿ ಕಿಂತೆ ಒಳಗಾಗಿ ಸುಣ್ಣಾಗಿದಂತೆ. ಸ್ವಲ್ಪ ದಿನ ಕಳೆದ್ಮೇಲೆ ಆ ಊರು ಜನರಲ್ಲಿ ಒಬ್ಬ ಮುಖ್ಯಸ್ಥ ಅಂದರೆ ಹಿರಿಯ ಮನುಷ್ಯ ಬಂದು ಕೇಳಿದಂತೆ, ಯಾಕಪ್ಪ ನೀನು ನಿನಗೆ ಎಷ್ಟು ದೇವರೆಲ್ಲ ಒಳ್ಳೇದು ಮಾಡಿದ್ದಾನೆ, ನಿನಗೆ ಹೊಲದಲ್ಲಿ ಸಿಕ್ಕಿದೆ, ಮೂರ್ತಿ ಸಿಕ್ಕಿದೆ, ಬಂಗಾರದಿದೆ, ಪ್ಯೂರ್ ಬಂಗಾರದ ಮೂರ್ತಿ, ಯಾವ ಅದೃಷ್ಟವೂ ಇರೋಲ್ಲ, ಈ ಥರ ಸಿಕ್ಕಿದೆ ಅಂದಮೇಲೆ ನೀನು ಯಾಕೆ ಇಷ್ಟು ಸಪ್ಪಗಿದೆಯಾ ಅಂತ ಕೇಳ್ತಾನಂತೆ. ಅವಾಗ ಹೇಳ್ದಂತೆ, ನೀನು ಆ ಮೂರ್ತಿ ನೋಡಿದ್ಯಾ ಅಂತ ಕೇಳಿದಂತೆ. ಹಾಂ ಹೌದು ನೋಡಿದ್ದೀನಿ ಅಂತಂತೆ. ಅದ್ರ ಕೆಳಗಡೆ ಒಂದು ಬರೆದಿದೆ ನೋಡಿದೆ ಅಂತ. ಹಾಂ ನೋಡಿದ್ದೀನಿ ಅಂತ. ಏನಂತ ಬರೆದಿದೆ ಅಂತ. ಇದು 2000 ಮೂರ್ತಿ ಅಂತ ಬರೆದಿದೆ. ಅಂದರೆ ಇನ್ನು 1099 ಎಲ್ಲಿ ಹೋದವು ಅಂತ ಹೇಳ್ಬಿಟ್ಟು ಅವನು ಆ ಥರ ಟೆನ್ಷನ್ ಮಾಡ್ಕೊಂಡಿದ್ದ. ಅಂದರೆ ಸಿಕ್ಕಿರೋದ್ರ ಬಗ್ಗೆ ಅವನಿಗೆ ಖುಷಿ ಇಲ್ಲ, ಎಲ್ಲಿ ಕಳೆದು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಲಿಕ್ಕೆ ಹೋಗ್ತಾರೆ. ಹಾಗೆ ನಾವು ನಮಗಿರೋ ಈ ಇದರಲ್ಲಿ ನಾವು ಖುಷಿ ಪಡಲ್ಲ. ನಮ್ದೆಲ್ಲ ಹೋಯ್ತು, ಹಿಂಗೆ ನಾನು ಈ ಥರ ವೇಸ್ಟ್ ಮಾಡಿದೆ, 8 ದಿನಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಕಳೀತೀವಿ. ಆ ಟೈಮಲ್ಲಿ ನಾನು ಹಿಂಗೆ ಮಾಡೋದಾಗ್ತಿತ್ತು, ಆಗೋಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಸಿಕ್ಕಿದೆಲ್ಲ ಟೈಮು, ಈಗ ಇದೆಲ್ಲ ಟೈಮು, ಈ ಟೈಮ್ ಯೂಸ್ ಮಾಡಿಕೊಂಡು ಹಾಳಾಗಿದ್ರ ಬಗ್ಗೆ ನಾನು ಸರಿ ಮಾಡೋಕ್ಕಾಗಲ್ಲ ಆವಾಗಿನ ಟೈಮು. ಬಟ್ ಈಗೇನಿದೆ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಸರಿ ಮಾಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಅದಕ್ಕೆ ಹೇಳ್ತಾರೆ, ನಮ್ಗೇನಾದ್ರೂ ಒಂದು ದೇವ್ರು ಕೊಟ್ಟೆ ಕೊಡ್ತಾನೆ, ಯಾವ್ದಾದ್ರು ಒಂದು ದಿನ ಬರುತ್ತೆ, ಆ ಥರ ಮಾಡಬೇಕು. ಹಾಗೆ ಹೇಳ್ತಾ ಇವತ್ತಿನ ಮುಗಿಸ್ತೀನಿ. ಧನ್ಯವಾದ.